ಕೊಳವೆ ಬಾವಿಯಲ್ಲಿ ಸಾತ್ವಿಕ ಬಿದ್ದಿರೋ ಪ್ರಕರಣ ಈಗಾಗಲೇ ಸುಖಾಂತ್ಯ ಕೊಂಡಿರುವಂತದ್ದು, ಜೊತೆಗೆ ಸುರಕ್ಷಿತವಾಗಿ ತನ್ನ ಜೀವಂತವಾಗಿ ಪವಾಡ ಸದೃಶ ರೀತಿಯಲ್ಲಿ ಈಗ ಕಾರ್ಯಾಚರಣೆ ಮೂಲಕ ಹೊರತಾಗಿದ್ದು, ಸದ್ಯ ಈಗ ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿತ್ತು, ಅಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಜೊತೆಗೆ ಈಗ ತಾಲೂಕಾ ವೈದ್ಯಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಅವರು ಏನು ಹೇಳ್ತಾರೆ ಮೇಡಮ್, ಈಗ ಸಾತ್ವಿಕನ ಆರೋಗ್ಯ ಯಾವ ರೀತಿ ಇತ್ತು, ಏನೇನು ಟ್ರೀಟ್ಮೆಂಟ್ ನೀಡಿದ್ರು? ಸಾತ್ವಿಕ ಆರೋಗ್ಯ ಚೆನ್ನಾಗಿತ್ತು. ಅವನಿಗೆ IV ಹಾಕಿದ್ವಿ, ಅವ್ನ ಪಲ್ಸ್ ಇದು ಎಲ್ಲ ವೈಟಲ್ ಇದು ಎಲ್ಲಾನು ನಾರ್ಮಲ್ ಆಗಿದೆ. ನಾವು ಕಳಿಸೋ ಉದ್ದೇಶ ನಾವು ಟ್ರೀಟ್ಮೆಂಟ್ ಮಾಡ್ತಿದ್ವಿ. ಕಳಿಸೋ ಉದ್ದೇಶ ಅಂದರೆ ಅದು ಮಗು 14 ತಾಸು ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಇರೋದ್ರಿಂದ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬಹುದು ಅಂತ ನಮಗೆ ಒಂದು ಸಂಶಯ. ಅದಕ್ಕೆ CT ಸ್ಕ್ಯಾನ್ ಮಾಡಿಸ್ಲಿ ಅಂತ ಕಳಿಸಿದ್ದೀವಿ ಅಷ್ಟೇ, ಮತ್ತಿನ್ನೇನು ಇಲ್ಲ. ಯಾಕಂದರೆ 14 ತಾಸು ಚಿಕ್ಕ ಮಗು, ಅದಿನ್ನೂ ಚಿಕ್ಕ ಬ್ರೈನ್ ಎಲ್ಲಾನು ಇದು ಅಲ್ಲ, ಅದಕ್ಕೋಸ್ಕರ ನಮಗೆ ಅದು ಅವಶ್ಯಕತೆ ಅನ್ನಿಸ್ತು, ಅದಕ್ಕೋಸ್ಕರ ಕಳಿಸಿದ್ವಿ. ಈಗ ತಾಲೂಕು ಆಸ್ಪತ್ರೆಯಲ್ಲಿ ಏನೇನು ಚಿಕಿತ್ಸೆ ಕೊಟ್ಟಿರ್ತಾವೆ? ಅದನ್ನ ಚಿಕಿತ್ಸೆ CM ಅವ್ರು ಹೇಳ್ತಾರೆ. ಆಮೇಲೆ ಈಗ ಮಗು ಇಲ್ಲಿ ಆಸ್ಪತ್ರೆ ಬಂದ ಯಾವ ರೀತಿ ಕಂಡೀಷನ್ಸ್? ಆರಾಮಿತ್ತು. ನಾವು ಆಂಬುಲೆನ್ಸ್ ಅಲ್ಲಿ ತಗೊಂಡ್ ಬಂದ್ವಿ. ಮಗು ಅಳ್ತಾ ಇತ್ತು, ಫ್ರೆಶ್ ಇತ್ತು. ನಾವು ಮಗುವಿನ ತಂದೆ ಇದ್ರು. ಮಗುವಿನ ತಂದೆ ನೋಡಿದ ತಕ್ಷಣ ಸ್ವಲ್ಪ ಅಳು ಕಡಿಮೆ ಇತ್ತು. ಅಲ್ಲೇ ನಾವು ಗ್ಲುಕೋಸ್ ಲೆವೆಲ್ ನೋಡಿದ್ವಿ, ಗ್ಲುಕೋಸ್ ಲೆವೆಲ್ ನಾರ್ಮಲ್ ಇತ್ತು. ಆಕ್ಸಿಜನ್ ಸ್ಟಾರ್ಟ್ ಮಾಡಿದ್ವಿ, ಬೇಬಿ ಇಸ್ ನಾರ್ಮಲ್, ಚೆನ್ನಾಗಿತ್ತು. ಮೇಡಮ್, ಇದು ವೈದ್ಯಕೀಯಕ್ಕೆ ಒಂದು ಸವಾಲಾದ ರೀತಿಯಲ್ಲಿ, ಅಂದ್ರೆ ಸುಮಾರು 21 ಗಂಟೆಗಳ ಕಾಲ ಕೊಳವೆ ಬಾವಿಯಲ್ಲಿದ್ದ ಮಗು ಇವತ್ತು ಜೀವಂತವಾಗಿ ಹೊರ ಬಂದಿದೆ. ಈ ಬಗ್ಗೆ ಏನ್ ಹೇಳಿ, ಅದು ಅಲ್ಲೇ ಮಂದಿದ ನಂಬಿಕೆ, ನಮ್ಮ ನಂಬಿಕೆ ಎಲ್ಲಾನು ನೋಡಿದ್ರೆ ಅದು ಒಂದು ಪವಾಡನೇ ಅನ್ಬೋದು. ಆದ್ರೂ ನಮ್ಮ ಎಲ್ಲರೂ ಸಹಭಾಗಿತ್ವದೊಂದಿಗೆ ಎಲ್ಲ ನಮ್ದು ಟೀಮ್ ಚೆನ್ನಾಗಿ ಕೆಲಸ ಮಾಡ್ತು. ಹೀಗಾಗಿ ಎಲ್ಲರದು ಕೋಆಪರೇಷನ್ ಇರೋದ್ರಿಂದ ಆ ಮಗುವಿಗೆ ಸಹಾಯನೂ ಆಯ್ತು. ಹೀಗಾಗಿ ಆ ಮಗುಗೆ ಹೆಲ್ಪ್ ಆಯ್ತು. ವಿಜಯಪುರ ಯಾವ ಆಸ್ಪತ್ರೆಗೆ ಕಳಿಸಲಾಯಿತು? ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ, ಸಿವಿಲ್ ಹಾಸ್ಪಿಟಲ್. ಈಗ ಈ ತಾಲೂಕು ವೈದ್ಯರಿಗೂ ಮಗುವಿನ ಒಂದು ಆರೋಗ್ಯ ಚೆನ್ನಾಗಿದೆ ಮತ್ತು ಇನ್ನು ಮಗು ತಲೆ ಕೆಳಗಾಗಿ ಕೊಳವೆ ಬಾವಿಯಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆ ಏನಾದರೂ ಅಗತ್ಯ ಇದ್ರೆ ಅದನ್ನ ಕೊಡುವ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ಮಾಹಿತಿ ಆಯಿತು. ಕ್ಯಾಮರಾ ಪರ್ಸನ್ ಪಾಂಡ್ರಂಗ್ ಜೊತೆಗೆ ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.